ಫಿಫ್ತ್ ಹೆಡ್ಡಿಂಗ್. ಓಕೆ, ಇನ್ ಫಿಗರ್ 6.20. ಓಕೆ, ಈಗ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಅದರಲ್ಲಿ ಏನು ಕೊಟ್ಟಿದ್ದಾನೆ, ಡಿ ಪ್ಯಾರಲಲ್ ಟು ಓ ಕ್ಯೂ ಆ್ಯಂಡ್ ಡಿ ಎಫ್ ಪ್ಯಾರಲಲ್ ಟು ಓ ಆರ್. ಓಕೆ, ಈಗ ನಾವೇನು ಬರೆಯೋಣ, ಗಿವನ್ ಬರೆಯೋಣ. ಓಕೆ, ಗಿವನ್ ಬಂದ್ಬಿಟ್ಟು ಏನು, ಡಿ ಪ್ಯಾರಲಲ್ ಟು ಓ ಕ್ಯೂ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಇನ್ನೊಂದೇನು ಕೊಟ್ಟಿದ್ದಾನೆ, ಡಿ ಎಫ್ ಪ್ಯಾರಲಲ್ ಟು ಓ ಆರ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಈಗ ನಾವು ಏನು ಮಾಡಬೇಕು, ಟು ಶೋ ದ್ಯಾಟ್ ಏನಂತ ತೋರಿಸ್ಬೇಕು, ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ತೋರಿಸ್ಬೇಕು. ಓಕೆನಾ, ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ತೋರಿಸ್ಬೇಕು. ಈಗ ನೀವು ನೋಡಿದ್ರೆ ಇದನ್ನು ಪ್ರೂಫ್ ಮಾಡಿದ್ರೆ, ಓಕೆ, ಈಗ ಫಸ್ಟ್ ನೋಡ್ರಿ ಡಿ ಪ್ಯಾರಲಲ್ ಟು ಓ ಕ್ಯೂ ಎಲ್ಲಿದೆ, ಅದು ಡಿ ಪ್ಯಾರಲಲ್ ಟು ಓ ಕ್ಯೂ, ಡಿ ಪ್ಯಾರಲಲ್ ಟು ಓ ಕ್ಯೂ ಇದಲ್ಲ, ಆ ಟ್ರಯಾಂಗಲ್ ನಿಮಗೆ ಸಪ್ರೇಟ್ ಆಗಿ ಬರೀತೀನಿ. ಏನಿದೆ ಅದು ಟ್ರಯಾಂಗಲ್ಲು, ಸೊ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಟ್ರಯಾಂಗಲ್ ಸಪ್ರೇಟ್ ಆಗಿ ಬರ್ದ್ಬಿಡ್ತೀನಿ. ಆ ಟ್ರಯಾಂಗಲ್ ಏನು, ಪಿ ಓ ಕ್ಯೂ. ನೋಡ್ರಿ, ಪಿ ಓ ಕ್ಯೂ, ಡಿ ಈ ಥರ ಇದೆ. ಸೊ ಇದು ಡಿ ಕೊಟ್ಟಿದ್ದಾನೆ, ಇದು ಇ ಕೊಟ್ಟಿದ್ದಾನೆ. ಓಕೆನಾ, ಸೊ ಅವನು ಡಿ ಪ್ಯಾರಲಲ್ ಟು ಓ ಕ್ಯೂ ಅಂತ ಕೊಟ್ಟಿದ್ದಾನೆ, ಇದು ಬಂದ್ಬಿಟ್ಟು ಓ. ಓಕೆ, ಕೊಟ್ಟಿರೋದೇನು, ಡಿ ಪ್ಯಾರಲಲ್ ಟು ಓ ಕ್ಯೂ ಅಂತ ಕೊಟ್ಟಿದ್ದಾನೆ. ಇವಾಗ ನಾನು ಏನಂತ ಬರಿಬೋದು ಹೇಳ್ರಿ ಇವಾಗ. ಓಕೆ, ಈಗ ಪ್ಯಾರಲಲ್ ಐತಂದ್ರೆ ನಾನು ಏನು ಬರಿಬೋದು, ಓಕೆ, ಈಗ ಪಿ ಡಿ ಬೈ ಡಿ ಓ, ಪಿ ಡಿ ಬೈ ಡಿ ಓ ಇಸ್ ಈಕ್ವಲ್ ಟು ಪಿ ಬೈ ಇ ಕ್ಯೂ ಅಂತ ಬರಿಬೋದಾ. ಈಗ ನೋಡ್ರಿ, ಪಿ ಡಿ ಬೈ ಡಿ ಓ ಇಸ್ ಈಕ್ವಲ್ ಟು ಪಿ ಬೈ ಇ ಕ್ಯೂ. ಇದು ಎಲ್ಲಿಂದ ಬರ್ದೆ, ಬೈ ಬಿ ಪಿ ಟಿ ಥಿಯರಮ್ ಇಂದ ಬರ್ದೆ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಕರಿತೀವಿ. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನು ಕೊಟ್ಟಿದ್ದಾನೆ, ಡಿ ಎಫ್ ಪ್ಯಾರಲಲ್ ಟು ಓ ಆರ್, ಡಿ ಎಫ್ ಪ್ಯಾರಲಲ್ ಟು ಓ ಆರ್ ಅಂತ ಕೊಟ್ಟಿದ್ದಾನೆ. ಇದಕ್ಕೊಂದು ಸಪ್ರೇಟ್ ಟ್ರಯಾಂಗಲ್ ಹಾಕ್ತೀನಿ. ಓಕೆ, ಇಲ್ಲಿ ಏನಿದೆ, ಪಿ ಓ ಆರ್. ಸೊ ಪಿ ಓ ಆರ್ ಟ್ರಯಾಂಗಲ್ ತಗೊಂಡ್ರೆ, ಓಕೆ, ಓ ಆರ್ಗೆ ಏನು ಪ್ಯಾರಲಲ್ ಇದೆ, ಡಿ ಎಫ್. ಸೊ ಈ ಪಾಯಿಂಟು ಇದು ಡಿ ಎಫ್ ಅಂತ ಬರಿತೀನಿ. ಓಕೆ, ಇಲ್ಲಿ ಏನು ಪ್ಯಾರಲಲ್, ಡಿ ಎಫ್ ಪ್ಯಾರಲಲ್ ಟು ಓ ಆರ್ ಅಂತ ಇದೆ. ಓಕೆನಾ, ಈಗ ನಾವು ಮತ್ತೇನು ಬರಿಬೋದು, ಬಿ ಪಿ ಟಿ ಅಂದರೆ ಪಿ ಡಿ ಬೈ ಡಿ ಒ. ಇಲ್ಲಿ ನೋಡಲಿ, ಪಿ ಡಿ ಬೈ ಡಿ ಒ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅಂತ ಬರಿಬೋದು. ಓಕೆ, ಇದು ಎಲ್ಲಿಂದ ಬಂತು, ಬೈ ಬಿ ಪಿ ಟಿ ಇಂದ. ಓಕೆ, ಇದು ಕೂಡ ಬಿ ಪಿ ಟಿ ಇಂದ ಬಂತು. ಇದು ಈಕ್ವೇಶನ್ 2 ಆಯ್ತು. ಓಕೆ, ಈಗ ನೀವು ಫ್ರಮ್ 1 and 2 ನೋಡ್ರಿ, ಫ್ರಮ್ 1 and 2. ಓಕೆ, ಈಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಎಲ್ ಎಚ್ ಎಸ್ ಈಕ್ವಲ್ ಇದೆನಾ, ಎಲ್ ಎಚ್ ಎಸ್ ಈಕ್ವಲ್ ಇದೆ ಅಂದರೆ ಆರ್ ಎಚ್ ಎಸ್ ಕೂಡ ಈಕ್ವಲ್ ಇರುತ್ತೆ. ಸೊ ಏನು ಬರಿಬೋದು, ಪಿ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅಂತ ಬರಿಬೋದು. ಓಕೆ, ಇದನ್ನು ಬೇಕಾದ್ರೆ ನಾವು ಈಕ್ವೇಶನ್ 3 ಅಂತ ಕರೆಯೋಣ. ಓಕೆ, ಏನಿರಲಿ, ಪಿ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಎಲ್ ಎಚ್ ಎಸ್ ಈಕ್ವಲ್ ಇದ್ರೆ ಆರ್ ಎಚ್ ಎಸ್ ಈಕ್ವಲ್ ಅಂತ ಬರಿಬೋದು. ಈಗ ನೋಡ್ರಿ, ಓಕೆ, ಈಗ ನನಗೆ ಕೊಟ್ಟಿರೋದೇನು, ಪಿ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಆ ಟ್ರಯಾಂಗಲ್ ಹಾಕ್ತೀನಿ ನನಗೆ. ಪಿ ಕ್ಯೂ ಆರ್ ಟ್ರಯಾಂಗಲ್ ಹಾಕ್ತೀನಿ. ಓಕೆ, ಇಲ್ಲಿ ಇ ಇದೆ, ಇಲ್ಲೇನಿದೆ, ಎಫ್ ಇದೆ. ಕರೆಕ್ಟಾ, ಈಗ ನಮಗೆ ಈಕ್ವೇಶನ್ 3 ಇಂದ ಏನು ಗೊತ್ತು, ಪಿ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಓಕೆ, ಫ್ರಮ್ ಈಕ್ವೇಶನ್ 3 ಓಕೆ ನಮ್ಗೆ ಏನು ಗೊತ್ತಿದೆ, ಪಿ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅಂತ ಗೊತ್ತಿದ್ರೆ, ಈ ಥರ ಇದ್ರೆ ಓಕೆ, ಕಾನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಏನು ಬರಿಬೋದು, ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಏನು ಬರಿಬೋದು ನಾವು, ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬೋದು. ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರೆದ್ಬಿಡ್ಬೋದು. ಇದೇ ತಾನೇ ಪ್ರೂವ್ ಮಾಡ್ಬೇಕಾಗಿತ್ತು ನಾವು. ಓಕೆ, ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್. ಸೊ ಈಗೇನು, ಪಿ ಇ ಬೈ ಇ ಕ್ಯೂ ಪಿ ಎಫ್ ಬೈ ಎಫ್ ಆರ್ ಇದ್ರೆ, ಓಕೆ, ಕಾನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಓಕೆ, ಸೊ ನಿಮಗೇನಂತಂದ್ರೆ ಇಲ್ಲಿ ನೋಡ್ರಿ, 2 ಸರಿ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡಿ, 3rd ಟೈಮು ನೀವು ಕಾನ್ವರ್ಸ್ ಆಫ್ ಬಿ ಪಿ ಟಿ ಅಪ್ಲೈ ಮಾಡ್ರಿ. ಹೌದಾ? ಓಕೆ, ನಿಮಗೆ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಟ್ರಯಾಂಗಲ್ ಸಪ್ರೇಟ್ ಆಗಿ ಬರ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು.
ಓಕೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಓಕೆ, ಇದು ಟ್ರಯಾಂಗಲ್ಸ್ ಡಯಾಗ್ರಾಮ್ ನೋಡ್ಬಿಟ್ಟೆ ಕಷ್ಟ ಇದೆ ಅಂತ ಅನ್ಕೊಂಡು ನೀವು ಕ್ವಶನ್ ಬಿಟ್ಬಿಡ್ತೀರಾ. ಓಕೆ, ನೀವು ಆ ತರ ಮಾಡ್ಬೇಡ್ರಿ. ಗಿವನ್ ಏನ್ ಕೊಟ್ಟಿದ್ದಾನೆ ಅದ್ರ ತಕ್ಕಂಗೆ ಟ್ರಯಾಂಗಲ್ ತಗೊಳ್ರಿ. ಇನ್ನು ಡಿ ಪ್ಯಾರಲಲ್ ಟು ಓ ಕ್ಯೂ ಇತ್ತು, ನಾನೇನ್ ಮಾಡಿದೆ ಅದಕ್ಕೋಸ್ಕರ ಡಿ ಪ್ಯಾರಲಲ್ ಟು ಓ ಕ್ಯೂ ಯಾವ ಟ್ರಯಾಂಗಲ್ ಇದೆನೋ ಆ ಟ್ರಯಾಂಗಲ್ ಮಾತ್ರ ಸಪ್ರೇಟ್ ಬರ್ಕೊಂಡೆ. ಸೊ ದಟ್ ಅವಾಗ ಈಸಿ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನಿತ್ತು, ಡಿ ಎಫ್ ಪ್ಯಾರಲಲ್ ಟು ಓರ್, ಡಿ ಎಫ್ ಪ್ಯಾರಲಲ್ ಟು ಓರ್ ಅವ್ರಿಬ್ರು ಪ್ಯಾರಲಲ್ ಇದ್ದಾಗ ಏನ್ ಟ್ರಯಾಂಗಲ್ ಇತ್ತು ಅದನ್ನ ಮತ್ತೆ ಸಪ್ರೇಟ್ ಬರ್ಕೊಂಡೆ. ಹೌದಾ? ಸೊ ದಟ್ ನಾನು ಸ್ಟೆಪ್ಸ್ ಎಲ್ಲ ಈಸಿ ಮಾಡ್ಕೊಂತ ಹೋದೆ. ಓಕೆ, ಅವಾಗೇನು 192 ಇಂದೇನು LHS ಈಕ್ವಲ್ ಇದ್ರೆ RHS ಈಕ್ವಲ್ ಬಂದ್ಬಿಡ್ತು. ಓಕೆ, ಈಗ RHS ಈಕ್ವಲ್ ಬಂದಾಗ ಈಗ ಏನ್ ಮಾಡಿದೆ, ಇವೆರಡು ನೋಡ್ಬಿಟ್ಟು ಒಂದು ಟ್ರಯಾಂಗಲ್ ಆಗ್ತದೆ. ಏನ್ ಬಂತದು, P/EQ. P/EQ ಇಲ್ಲಿದೆ, ಇನ್ನೊಂದೇನೋ PF/FR. ಸೊ ಅದಕ್ಕೆ ದೊಡ್ಡ ಟ್ರಯಾಂಗಲ್ ಅಲ್ಲಿ ಬರ್ದ್ಬಿಟ್ಟೆ. ಓಕೆ, ದೊಡ್ಡ ಟ್ರಯಾಂಗಲ್ ಬರ್ದು EF ನ ಜಾಯಿನ್ ಮಾಡ್ಬಿಟ್ಟೆ. ಸೊ ದಟ್ ಅವಾಗ ಏನಾಯ್ತು, ನಮಗೆ ಈಸಿಯಾಗಿ ಬೈ ಕನ್ವರ್ಸ್ ಆಫ್ BPT ಇಂದ ಇದಂತ EF ಪ್ಯಾರಲಲ್ ಟು QR ಅಂತ ಈಸಿಯಾಗಿ ಬರ್ದ್ಬಿಟ್ರಿ. ಓಕೆ, ನೀವು ಎಷ್ಟು ಟ್ರಯಾಂಗಲ್ ಹಾಕೊಂಡು ಸಪ್ರೇಟ್ ಆಗಿ ಬರೀತಿರೋ ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಕ್ಲಾರಿಟಿ ಆಗಿರುತ್ತೆ, ಕರೆಕ್ಷನ್ ಮಾಡೋರಿಗೆ ಕೂಡ ಈಸಿ ಆಗುತ್ತೆ. ಓಕೆ, ಇವನಿಗೆಲ್ಲ ಅರ್ಥ ಆಗಿದೆ, ನೀಟಾಗಿ ಮಾಡಿದಾನೆ ಅಂತ ಅನ್ಕೊಂತಾರೆ. ಓಕೆನಾ? ಸೊ ನೀವೇನ್ ಮಾಡ್ರಿ, ಲೈಕ್ ಇದನ್ನ ಪರ್ಫೆಕ್ಟ್ ಆಗ್ಬೇಕಂದ್ರೆ ನೀವು ಬಹಳ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಈ ಟೈಪ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿದಾಗೆ ನಿಮಗೆ ಬಹಳ ಏನಾದ್ರೂ ಇದಕ್ಕಿಂತ ಟಫೆಸ್ಟ್ ಪ್ರಾಬ್ಲಮ್ ಬಂದ್ರು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ನಂಬರ್ ಆಫ್ ಟ್ರಯಾಂಗಲ್ಸ್ ನೀವು ಹಾಕಂತ ಹೋಗ್ರಿ. ಓಕೆ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ನೀವು ಇದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕಂತಂದ್ರೆ, ನಾನು ಲೈಕ್ ಟ್ರಯಾಂಗಲ್ ಬೇಸಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಟ್ರಯಾಂಗಲ್ಸ್ ಬೇಸಿಕ್ಸ್ದು. ಓಕೆ, ಆಮೇಲೆ BPT ಥಿಯರಮ್ದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಕಾನ್ವರ್ಸ್ ಆಫ್ BPT ಥಿಯರಮ್. ಓಕೆ, ಇದ್ರದ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಓಕೆ, ಇವು 3 ವಿಡಿಯೋ ನೋಡಿದ್ರೆ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮ್ಯಾಕ್ಸಿಮಮ್ ಜನಕ್ಕೆ ಟ್ರಯಾಂಗಲ್ಸ್ ಬೇಸಿಕ್ಸೇ ಗೊತ್ತಿರಲ್ಲ. ಓಕೆ, ಆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನಾನು ಇವಾಗ ಎಷ್ಟು ಹೇಳ್ಕೊಟ್ರು ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಓಕೆ, ನೀವು ಈ ಲೆಸನ್ ಮಾಡೋಕ್ಕಿಂತ ಮುಂಚೆ ಇಲ್ಲ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಓಕೆ, ನೀವು ಟ್ರಯಾಂಗಲ್ ಬೇಸಿಕ್ಸ್ ಯಾವ ಥರ ಅಂತ ಕಲೀರಿ. ಓಕೆ, ನೀವು ನನ್ನ ಚಾನಲಲ್ಲಿ ಹೋದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಹೋದ್ರೆ ಟ್ರಯಾಂಗಲ್ ಲೆಸನ್ ಪ್ಲೇ ಲಿಸ್ಟ್ ಅಲ್ಲಿ ಓಕೆ ಇವೆಲ್ಲ ಸಿಗ್ತವೆ. ಓಕೆ, ನೀವು ಅಲ್ಲಿ ಅದನ್ನ ನೋಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಬೇಸಿಕ್ ಕಲ್ತ್ರೇನೆ ನಿಮಗೆ ಟ್ರಯಾಂಗಲ್ ಲೆಸನ್ ಈಸಿ ಆಗುತ್ತೆ. ಎಷ್ಟೋ ಜನ ಟ್ರಯಾಂಗಲ್ ಲೆಸನ್ ಬಹಳ ಕಷ್ಟ ಅಂತಾರೆ. ಓಕೆ, ಕಷ್ಟ ಏನಕ್ಕೆ ಅಂದ್ರೆ ಅವ್ರಿಗೆ ಬೇಸಿಕ್ ಗೊತ್ತಿರಲ್ಲ. ಓಕೆ, ಈಗ ನೋಡಿ ಇಲ್ಲಿ ಥಿಯರಮೇ ಗೊತ್ತಿಲ್ಲ ಅಂದ್ರೆ ಈ ತರ ಹೆಂಗ್ ಬರಕಾಗತ್ತೆ ಹೇಳ್ರಿ. ಓಕೆ, ಈಗ ಬೈ BPT ಅಂತ ಬರ್ದೆ, BPT ಥಿಯರಮ್ ಮೀನಿಂಗೇ ಗೊತ್ತಿಲ್ಲ ಅಂದ್ರೆ ಅವ್ನಿಗೆ ಇದೇನು ಅರ್ಥ ಆಗಲ್ಲ. ಸೊ ನೀವು ಇವೆಲ್ಲ ಫುಲ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದ್ರೆ ಓಕೆ ನೀವು ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡ್ಬಿಡ್ತೀನಿ ನಾನು. ಓಕೆ, ಏನು ಕಷ್ಟ ಆಗಲ್ಲ. ಟ್ರಯಾಂಗಲ್ ಲೆಸನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಇದಕ್ಕೆ ವೇಟೇಜ್ ಬಹಳ ಜಾಸ್ತಿ ಇದೆ, 10 ಮಾರ್ಕ್ಸ್ ಅವ್ರಿಗೆ ಕೊಡ್ತಾರೆ. ಓಕೆ, ನೀವೇನಾದ್ರೂ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಓಕೆ ನಿಮಗೆ ನಿಮ್ ಟೋಟಲ್ ಮ್ಯಾಥ್ಸ್ ಮಾರ್ಕ್ಸೇ ಕಡಿಮೆ ಆಗ್ಬೋದು, ಓವರ್ ಆಲ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಓಕೆ, ಯಾಕಂದ್ರೆ ಇಲ್ಲಿ 10 ಮಾರ್ಕ್ಸ್ ಕೊಡೋದ್ರಿಂದ ಇದ್ರ ಬಹಳ ವೇಟೇಜ್ ಇದೆ. ಅಟ್ಲೀಸ್ಟ್ ನೀವು ಫುಲ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಗಿವನ್ ಟು ಪ್ರೂವ್ ಬರ್ದು ಪ್ರೂಫಲ್ಲಿ ಏನೋ ಒಂದು ಅರ್ಧ ಮಾಡೋದು ಕೂಡ ನಿಮಗೆ 2 to 3 ಮಾರ್ಕ್ಸ್ ವರೆಗೆ ಬಂದ್ಬಿಡುತ್ತೆ. ಓಕೆ, 5 ಮಾರ್ಕ್ ಕ್ವಶನ್ ಇತ್ತಿಲ್ಲ 4 ಮಾರ್ಕ್ ಕ್ವಶನ್ ಇದ್ರೆ ಅದ್ರಲ್ಲಿ ಅರ್ಧ ಮಾರ್ಕ್ಸ್ ಬಂದ್ರೆ ನಿಮಗೆ ಲೈಕ್ ಹೆಲ್ಪ್ಫುಲ್ ಆಗುತ್ತೆ ಟೋಟಲ್ ಸ್ಕೋರ್ ಅಲ್ಲಿ. ಓಕೆ, ಅದಕ್ಕೋಸ್ಕರ ನೀವು ಅವೆಲ್ಲ ಬೇಸಿಕ್ಸ್ ನೋಡ್ಬಿಟ್ಟು ಇದು ಎಕ್ಸಸೈಸ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಯಾಕಂದ್ರೆ ನಿಮಗೆ ಬೇಸಿಕ್ ಇಲ್ಲಾರ್ದಂಗೆ ಇವೆಲ್ಲ ಮಾಡಿದ್ರೆ ಲೈಕ್ ಸುಮ್ಮನೆ ಬಯಾಟ್ ಆಗ್ದಂಗೆ ಇರುತ್ತೆ. ಓಕೆ, ಈ ಟೈಪ್ ಪ್ರಾಬ್ಲಮ್ ಕೊಟ್ರೆ ಮಾಡ್ತೀರಿ, ಬೇರೆ ಟೈಪ್ ಕೊಟ್ರೆ ಅವಾಗ ಮಾಡೋದಿಲ್ಲ. ಓಕೆ, ಅದು ನಿಮಗೆ ಬಹಳ ಕಷ್ಟ ಆಗುತ್ತೆ. ಸೊ ಬೇಸಿಕ್ ಕಲ್ತು ಇವನ್ನೆಲ್ಲ ಸಾಲ್ವ್ ಮಾಡ್ರಿ.